ಸರಳ ಸತ್ಯ ಹೇಳಬೇಕು. ಜೀವನದಲ್ಲಿ ಯಶಸ್ಸು ನಿಮ್ಮ ಜ್ಞಾನದಿಂದ ಮಾತ್ರ ಬರೋದಿಲ್ಲ. ಅದು ನೀವು ಜನರ ಜೊತೆ ಹೇಗೆ ವರ್ತಿಸ್ತೀರಿ ಅನ್ನೋದ್ರ ಮೇಲೆ ಅವಲಂಬಿತವಾಗಿದೆ. ಯಾರಿಗೂ ಟೀಕೆ ಇಷ್ಟವಿಲ್ಲ. ನೀವು ಯಾರನ್ನಾದರೂ ತಪ್ಪು ಎಂದು ಹೇಳಿದ್ರೆ ಅವರು ನಿಮ್ಮಿಂದ ದೂರವಾಗ್ತಾರೆ. ಹೀಗಾಗಿ ಟೀಕೆ ಮಾಡಬೇಡಿ. ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಪ್ರತಿ ವ್ಯಕ್ತಿಗೂ ಬೇಕಾಗಿರುವುದು ಗೌರವ ಮತ್ತು ಮೆಚ್ಚುಗೆ. ಒಬ್ಬರಿಗೆ ನಿಜವಾದ ಪ್ರಶಂಸೆ ಕೊಟ್ರೆ ಅದು ಅವರ ಮನಸ್ಸಿನಲ್ಲಿ ಉಳಿಯುತ್ತದೆ. ಒಬ್ಬರ ಜೊತೆ ಮಾತನಾಡುವಾಗ ನಿಮ್ಮ ಬಗ್ಗೆ ಮಾತ್ರ ಮಾತನಾಡಬೇಡಿ. ಅವರ ಮಾತು ಕೇಳಿ. ಅವರಿಗೆ ಮಾತನಾಡಲು ಅವಕಾಶ ಕೊಡಿ. ಒಳ್ಳೆಯ ಶ್ರೋತರು ಎಲ್ಲರಿಗೂ ಇಷ್ಟವಾಗುತ್ತಾರೆ. ನಗು, ಒಂದು ಸಣ್ಣ ನಗು ಒಂದು ದೊಡ್ಡ ಬದಲಾವಣೆ ತರಬಹುದು. ನೀವು ತರ್ಕದಲ್ಲಿ ಗೆದ್ದರೂ ನೀವು ಒಬ್ಬರನ್ನು ಕಳೆದುಕೊಳ್ಳಬಹುದು. ಹೀಗಾಗಿ ತರ್ಕ ತಪ್ಪಿಸಿ. ನೀವು ತಪ್ಪಾದರೆ ಒಪ್ಪಿಕೊಳ್ಳಿ. ಅದು ನಿಮ್ಮನ್ನು ದುರ್ಬಲವಾಗಿಸುವುದಿಲ್ಲ, ಬದಲಿಗೆ ನಿಮ್ಮನ್ನು ಬಲಿಷ್ಠನನ್ನಾಗಿ ಮಾಡುತ್ತದೆ. ಜನರನ್ನು ಪ್ರಭಾವಿಸಬೇಕೆಂದರೆ ಒಂದು ಸಣ್ಣ ರಹಸ್ಯ ಇದೆ. ಅವರ ದೃಷ್ಟಿಯಿಂದ ಯೋಚಿಸಿ. ಅವರು ಏನು ಅನುಭವಿಸುತ್ತಿದ್ದಾರೆ, ಅವರಿಗೆ ಏನು ಮುಖ್ಯ, ನೀವು ಅದನ್ನು ಅರ್ಥ ಮಾಡಿಕೊಂಡರೆ ನೀವು ಅವರ ಹೃದಯವನ್ನು ಗೆಲ್ಲುತ್ತೀರಿ. ಗೌರವ ನೀಡಿ, ಆಲಿಸಿ, ನಿಜವಾಗಿರಿ. ಇದೇ ಜೀವನದ ಸರಳ ಮಾರ್ಗ. ಯಶೋಗತ್ತೆ ಜೊತೆ ಇರಿ. ನಿಮ್ಮ ಕಥೆಯನ್ನು ಅರ್ಥಪೂರ್ಣವಾಗಿಸಿ. ಧನ್ಯವಾದಗಳು.